ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಾಗಸಮುದ್ರ ಗ್ರಾಮಕ್ಕೆ ಬಂದಿದ್ದೀವಿ. ಗದಗ ಜಿಲ್ಲೆ ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ವೈದ್ಯರಿದ್ದಾರೆ. ಅವರು ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಪ್ರವೃತ್ತಿಯಲ್ಲಿ ಕೃಷಿಕರು. ತುಂಬ ಏನಂತಾರಲ್ಲ, ಕೃಷಿ ಬಗ್ಗೆ ಆಸಕ್ತಿ ಇದೆ. ಹಾಗಾಗಿ ಅವರು ತಾಳೆ ಕೃಷಿ ಮಾಡಿದರೆ, ಒಂದು 5.5 ಎಕರೆ ತಾಳೆ ಕೃಷಿ ಮಾಡಿದರೆ. ಬನ್ನಿ ವೀಕ್ಷಕರೇ, ಆ ತಾಳೆ ಕೃಷಿ ಅನುಭವ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮಗೆ ತಮ್ಮ ಹೆಸರು ಸರ್? ನಮ್ಮ ಹೆಸರು ಡಾಕ್ಟರ್ ಶಂಕರಪ್ಪ ಶಿವಪ್ಪ ಹಳ್ಳಿಕೇರಿ. ಓಕೆ. ಸಾಕಿನ ನಾಗಸಮುದ್ರ, ಗದಗ ಜಿಲ್ಲಾ, ಗದಗ ತಾಲೂಕು. ಓಕೆ ಸರ್. ಓಕೆ. ಇವತ್ತಿನ ಇದು ತಾಳೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ ಬರ್ಕೊಂತೀರಿ ಈಗ ನೀವು? ನಮ್ದು ಈ ತಾಳೆ ಬೆಳೆ ನೋಡ್ರಿ, ಇದು 7 ವರ್ಷ ಆಯ್ತು ರೀ. ಇದು 7 ವರ್ಷ ಆಯ್ತಲ್ಲ? 7 ವರ್ಷ ಆಯ್ತು ರೀ ಇದು. ಓಕೆ. ಈ ತಾಳೆ ಕೃಷಿ ಮಾಡ್ಬೇಕಂತ ಹೆಂಗ್ ಬಂತೀರಿ ನಿಮ್ಗೆ? ಯಾಕಂದ್ರೆ ಬೇರೆ ಈಗ ನಮ್ಮ ಕಡೆ ಎಲ್ಲ ಒಣ ಬೇಸಾಯ ಮಾಡ್ತೀವಿ ನಾವು. ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಎರಿ ಭೂಮಿ ಆಗ್ತಾವಲ್ಲ, ಒಣ ಬೇಸಾಯನ ಜಾಸ್ತಿ ಮಾಡೋದು ನಾವು. ಇದನ್ನ ಮಾಡ್ಬೇಕು ಅನ್ನೋದು ಹೆಂಗ್ ಬಂತೀರಿ ನಿಮ್ಮ ತಲೆಗೆ? ಹೆಂಗ್ ಬಂತಪ್ಪ ಅಂದ್ರೆ, ನಾವು ಮೊದ್ಲು ಒಣ ಬೇಸಾಯನ ಮಾಡಿವ್ರಿ. ಹ್ಞೂ ರೀ. ಯಾಕಂದ್ರೆ 1988 ನಾವು ಬಾವಿ ತೆಗಿಸಿದ್ವಿ ಮೊದ್ಲು. ಹ್ಞೂ ರೀ. ಆ ಬಾವೆಲ್ಲ ನೀರು ಹೋಗಿ ಬೋರ್ವೆಲ್ ಹಾಕ್ಸಿ ಇಂಥ ಉಳ್ಳಾಗಡ್ಡಿ, ಮೆಣಸಿ ಗಿಡ, ಶೇಂಗಾ, ಜೋಳ ಇವನ್ನೆಲ್ಲ ಮಾಡ್ಕೊಂತ ಬಂದ್ವಿ. ಅದ್ರಲ್ಲಿ ಯಾವ್ದು ಕೈ ಹಿಡಿಲಿಲ್ಲ ಅನ್ನುವಂಗ ಒಂದ್ ಸ್ವಲ್ಪ ಬಂತ ನಮಗ್ರಿ. ಇಲ್ಲೇ ನಾನೇನು ನೀರ್ಲಿಗಿ ಬೆನ್ಕೊಪ್ಪ ಪ್ರಾಕ್ಟೀಸ್ ಮಾಡ್ತಿದ್ದಲ್ರಿ, ಅಲ್ಲೇ ಬೆನ್ಕೊಪ್ಪ ಗ್ರಾಮದಾಗ ನಮ್ಮ ಮಾತೇಶಿ ಸೋಮಶೇಖರ ಬಿಂಗಿ ಅನ್ನೋರು ಬೆನ್ಕೊಪ್ಪದಲ್ಲಿ ತಾಳಿ ಮಾಡಿದ್ರ ಅವ್ರು. ಇಲ್ರಿ ಡಾಕ್ಟರ್, ಅವ್ರ ಮನೆಗೆ ಹೋಗ್ತಿದ್ನಾರಿ ಡೈಲಿ. ಹೋದಾಗ ಇಲ್ರಿ ಡಾಕ್ಟರ್, ನೀವು ತಾಳಿ ಮಾಡಿರಿ, ನಾವ್ ಮಾಡಿವ್ರಿ ಅನ್ನೋ ವಿಷಯ ನಮಗ್ ತಿಳಿಸಿದಾಗ ನಾವು ಅವ್ರ ತೋಟಕ್ಕೆ ಹೋಗಿ ನೋಡಿದ್ವಿ. ಏನಪ್ಪಾ ಇದು ಸರಿ ಅನಿಸ್ತೈತಲ್ಲ ನಮಗೂ. 3 ವರ್ಷಕ್ಕೆ ಪೀಕ್ ಚಾಲು ಆತಂದ್ರ 30 ವರ್ಷದ ಒಂದು ಆದಾಯ ಬರುತ್ತಲ್ಲ, ತಿಂಗಳ ಅದು ಆದಾಯ ಅಂತ ಹೇಳಿ ಅವ್ರು ನಮ್ಗೆ ತಲೆಯಾಗ ಒಂದು ವಿಷಯ ಕೊಟ್ರು. ಅವಾಗ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಏನೈತಲ್ಲ ಇಲ್ಲೇ ನಮ್ಮ ಹೊಲಕ್ ಮೊದ್ಲ 1 ಹೆಕ್ಟರ್ ಮಾಡೋದ್ರಿ ಅಂತ 2.5 ಎಕರೆ ಮಾಡಿದ್ರಿ. ವರ್ಷದ ಗಿಡ ಈಗ 2.5 ಎಕರೆ ಐತಿ. 2.5 ಎಕರೆ ಐತ್ರಿ. ನಮ್ ಗೌಡ್ರು ಒಂದ್ 2.5 ಎಕರೆ, ನಾವ್ 2 ಎಕರೆ ಕಲಕ ಮಾಡಿದ್ರಿ. ಕೂಡ ನಮ್ಮೂರವ್ರ, ಅವರು ನಮ್ಮ ಅಣ್ಣತಮ್ಮರಿದ್ದಾಗ ರೀ, ಅವ್ರೆಲ್ಲಗೂ ಕೂಡಿ ನಾವು ಏಕಕಾಲಕ್ಕೆ ಹಚ್ಚಿದ್ರಿ. ಮೊದಲ 2.5 ಎಕರೆ ಹಚ್ಚಿದ್ರಿ. ಮೊದಲ 2.5 ಎಕರೆ ಸಸಿ ನೀವೇ ತಮ್ಮಂದ್ರೆ ಹೆಂಗ್ರಿ? ಸಸಿ ಅವರು ಫ್ರೀ ಆಗಿ ಕೊಟ್ರಿ, ತಾಳಿ ಪಾಮಾಯಿಲ್ ಅವರು. ಆಮೇಲೆ ನಾವು ಅದನ್ನ ಗಾಡಿಲಿಂದ ನಾವು ಅಲ್ಲಿಂದ ತೊಗೊಂಬಂದ್ವಿ. ಎಲ್ಲಿರಿ, ಇಲ್ಲೇ ಕನಕಗಿರಿ ಅಂತೇಳಿ ಅಲ್ಲಿ ಫಾರ್ಮ್ ಹೌಸ್ ಐತಿ, ರಾಮಗಿರಿ ಅಂತೇಳಿ. ಅಲ್ಲಿಂದ ನಾವು ನಮ್ಮ ಸ್ವಂತ ಖರ್ಚು ಮೇಲೆ ತೊಗೊಂಬಂದ್ರಿ ಹೊಲ ಇಟ್ಟಿಂದ. ಮರುದಿವ್ಸ ಅವರು ತಾಳಿ ಬೆಳಗ ಏನೊಂದು ಆಫೀಸ್ನವ್ರು ಬಂದು, ಫೀಲ್ಡ್ ಆಫೀಸರ್ ಬಂದು ನಮಗೆಲ್ಲ ಲೈನ್ ಔಟ್ ಹಾಕಿ ಕೊಟ್ರಿ. ಇದು ಗೌರ್ಮೆಂಟ್ ಥ್ರೂ ಇರ್ತದೆ ಹೆಂಗ್ರಿ ಸರ್? ತಾಳಿ ಏನು ಗೌರ್ಮೆಂಟ್ ಥ್ರೂನಾರ ಇದು. ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಥ್ರೂ. ಪಾಮ್ ಆಯಿಲ್ ಆಮೇಲೆ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ 2 ಜಾಯಿಂಟ್ಲಿ ಒಂದೊಂದು ಕೆಲಸ ಮಾಡ್ತಿರ್ತಾರೆ. ಹಿಂಗಾಗಿ ನಾವು ಏನೈತಲ್ಲ ಮೊದ್ಲ ಅವ್ರು ಬಂದು ಲೈನ್ ಔಟ್ ಹಾಕಿ ಕೊಟ್ರು. ಜಿಗ್ಜಾಗ್ ಟೈಪ್ 30 ಅಂತ ಹೇಳಿ ಆ ಟೈಪ್ ಹಾಕಿದಾಗ ಅದನ್ನ ಗುಂಡಿ ತೆಗಿಸಿದ್ವಿ ಜೆಸಿಬಿಲ್ ತೊಗೊಂಬಂದು ಆನಂತರ ಅಗಿನ ನಟ್ವಿ. ಅಗಿ ನಟ್ಟು ಒಂದ್ ನೀರ್ ಬಿಟ್ರು ಮೊದ್ಲ್ರಿ. ಇದು ಸರಿ ಆಗಲ್ಲ ಅಂತೇಳಿ ಅವ್ರು ತಿಳಿಸಿದಾಗ ಮೊದ್ಲು ಡ್ರಿಪ್ ಮಾಡ್ಬೇಕಂದು ಒಂದು ಆಲೋಚನೆ ಹೇಳಿದ್ರು ಅವರು. ಯಾಕ ಬೆನಕೊಪ್ಪದವ್ರು ಹೇಳಿದ್ರು, ಪಾಮ್ ಆಯಿಲ್ನವ್ರು ಹೇಳಿದ್ರು. ಅವಾಗ ನಾವು ಇದನ್ನ ಡ್ರಿಪ್ ಮಾಡ್ಬೇಕನ್ನೋ ವಿಷಯ ಬಂದಾಗ ನಮ್ಮ ಗದಗ ಹಾರ್ಟಿಕಲ್ಚರ್ ಆಫೀಸಿಗೆ ಹೋಗಿ ಭೇಟಿಯಾಗಿ ಅವರ ಮುಖಾಂತರ ನಮ್ಮ ಸಾಹೇಬರು ಬೆರಾರ್ ಸಾಹೇಬ್ ಅಂತಾರ, ಅವ್ರ ಮುಖಾಂತರ ಡ್ರಿಪ್ ಮಾಡಿದ್ರಿ. ಈಗ ಡ್ರಿಪ್ ಐತಿ ನೋಡಿದ್ರೆ ಪೈಪು ಡ್ರಿಪ್ ರೀ. ಇದನ್ನ ಏನೈತಲ್ಲ ಈ ಡ್ರಿಪ್ ಮಾಡಿದಾಗ ನಮಗ್ ಸರಳ ಅನಿಸ್ಬಿಡ್ತು. ಈಗ ಡ್ರಿಪ್ ಇಂದ ಸಬ್ಸಿಡಿ ಕೊಟ್ರು ಅವರು. ಆ ಸಬ್ಸಿಡಿ ಕೊಟ್ಟ ನಮ್ಗ ಅದನ್ನ ಅಗ್ರಿ ಸರಳ ಆಗ್ಬಿಡ್ತಲ್ಲ. ನಮ್ಮ ಮೋಟರ್ ಸ್ಟಾರ್ಟ್ ಆಗಿತ್ತು, ಆಟೋ ಸ್ಟಾರ್ಟರ್ ಹಚ್ಚಿದ್ವಿ. ತಾನಷ್ಟಕ್ಕೆ ತಾನ ಒಂದ್ 3-4 ತಾಸಿನಾಗ ನೀರ್ ಆಗಿಬಿಡುದ್ರಿ. ಹಿಂಗಾಗಿ ಅದು ನಮ್ಗೇನು ಹೆಂಗ್ ಬೆಳೆಸಿದ್ವು ಅನ್ನೋದು ನಮಗ ಗೊತ್ತಾಗಲಿಲ್ಲ. ಯಾಕಂದ್ರೆ ಮಧ್ಯಂತರಲ್ಲಿ ಪೀಕ್ದಲ್ಲಿ 3 ವರ್ಷ ನಾವು ಉಳ್ಳಿ ಇಂತ ಶೇಂಗಾ, ಮೆಣಸಿ ಗಿಡ ಇಂಥವೆಲ್ಲ ಪೀಕ್ ತೆಗದ್ರಿ. 3 ವರ್ಷ ತೆಗದ್ರಿ. ಈಗ ಬಾಜು 2 ಎಕರೆ ಹಾಕಿರಲ್ಲ, ಈಗ ಹಾಕಿದ್ರಲ್ಲ ಅದ ಆ ಟೈಪ್ ರೀ. ಅಲ್ಲಿ ಏನೊಂದು ಅದು 1 ವರ್ಷ 2 ತಿಂಗಳ ಗಿಡ ಇರ್ಬೇಕ್ರಿ. ಅದ್ರಲ್ಲಿ ಏನದು ಉಳ್ಳಿ ಹಾಕಿ ನೋಡ್ರಿ, ಇದನ್ನು ಹಂಗ ಮಾಡಿದ್ವಿ. ಭೂಮಿ ಮಾತ್ರ ವೇಸ್ಟ್ ಬಿಟ್ಟಿಲ್ಲ. ಕೆಲವು ಜನ ಅಂದ್ರು, ಇಂಥದ್ದು ಗಟ್ಟು ಹೊಲದಾಗ ಯಾಕೆ ಹಾಕಿರಿ ಡಾಕ್ಟರ್ ಸಾಹೇಬ್ರಿ ಇದನ್ನ, ತಾಳಿನ ಸುಳ್ಳ ಅಲ್ಲಿ ಒಂದ್ ಇಲ್ಲಿ ಒಂದ್ ಗಿಡ ಹಚ್ಕೊಂಡ್ರು. ನಾವು ಅವರು ಏನು ಅದನ್ನ ತಾಳ್ಮೆಯಿಂದ ಒಟ್ಟು ಏನಾರ ಮಾಡೋಂತಡಿಪ್ಪ, ಇದು 0 ಬಜೆಟ್ ಅನ್ನೋದು ಒಂದ್ ಏನ್ ನಮ್ ಬಿಂಗಿಯವ್ರು ಹೇಳಿದ್ರಲ್ರಿ, ಬಿಂಗಿಯವ್ರು. ಹಿಂಗಾಗಿ ಇದನ್ನ ಮಾಡೋ ಒಂದು ನಮಗ ಅನುಕೂಲತೆಗಳು ಸಿಕ್ತ ಸರ್. ಸಿಗ್ತಾನೆ. ಈಗ 2.5 ಎಕರೆಗ ಎಷ್ಟು ಗಿಡಗಳು ಕೂತ್ಕೊಂಡ್ರಿ ಸರ್? ಇದು 148 ಗಿಡ ಐತಿ ಸರ್. 2.5 ಎಕರೆ 148 143-148 ಗಿಡ ಇದ್ರಿ. ನಿಮ್ಗೆ ಅವಾಗ ಹಚ್ಬೇಕಾದ್ರೆ ಖರ್ಚು ಎಷ್ಟು ಬಂದ್ ಸರ್? ಅವಾಗ ಖರ್ಚು ಏನ್ ಬಾಳ ಇಲ್ ಬಿಡ್ರಿ ಅದು. ಯಾಕಂದ್ರ 5 ತರದ ಒಂದ್ ಖರ್ಚ್ರೆ
ಈ ಒಂದ್ ಸಾಧಾರಣ ನಮ್ ಗೌಡ್ರು ನಮ್ ಕೂಡ ಏಕ್ ಕಲ್ಕ ತಂದಿ ನಾವ್ರಿ. ಅವಾಗ ಒಂದ್ 4,500 ರೂಪಾಯಿ ಬಾಡಿಗೆ ಕೊಟ್ಟು ನಾವ್ರಿ. ಮತ್ತಿದು ಇಲ್ಲ ನಮ್ಗ ಬಾಡಿಗೆ ಯಾವ್ದನ್ ತೊಗೊಂಬಂದ್ರಿ, ಬಾಡಿಗೆ ಗಾಡಿಲ್ರಿ. ಈಗ ನಮ್ ಟ್ರ್ಯಾಕ್ಟರ್ ತೊಗೊಂಬಂದ್ವಿ. ನಿಮ್ ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್ ತೊಗೊಂಬಂದ್ವಿ. ನಮ್ ಗೌಡ್ರದೊಂದ್ 2.5 ಎಕರೆ, ನಮ್ 2.5 ಎಕರೆ ಟ್ರ್ಯಾಕ್ಟರ್ ತಂದ್ರಿ. ತೊಗೊಂಬಂದ್ ಹೆಚ್ಚಿದಾಗ ಈ ಟೈಪ್ 7 ವರ್ಷ ಆಗೈತಿ. ಈ ಟೈಪ್ ಬೆಳೆ ಐತಿ. 3.5 ವರ್ಷ 4 ವರ್ಷಕ್ಕೆ ಸ್ಟಾರ್ಟ್ ಆಯ್ತ್ರಿ. 3.5 4 ವರ್ಷಕ್ಕೆ ಸ್ಟಾರ್ಟ್ ಆಯ್ತ್ರಿ. ಇಲ್ಲಿ ತನಕ ಈಗ ತಿಂಗಳ ಬೆಳಗ್ಗೆ ಇದನ್ ಮಾಡಿ ನೋಡ್ರಿ, ಕಟಾವ್ ಮಾಡಿದ್ವಿ. ಸ್ವಲ್ಪ ಯಾಕಂದ್ರ ಅದ ತಿಂಗಳ ಬರುವಂದ್ ಪೀಕ್. ಇನ್ಮೇಲೆ ಬ್ಯಾಸಿಗೆ 20 ದಿವ್ಸಕ್ಕೂ ಬರ್ತೈತಿ. ಅದು 20 ದಿವ್ಸಕ್ಕೂ ಬರ್ತೈತಿ. ಒಂದ್ ಇದು ಹೇಳೋದಂತಂದ್ರ ಒಂದು 3 ರಿಂದ 4 ತಿಂಗಳು ಸ್ವಲ್ಪ ಕಡಿಮೆ ರೀ ಬರುದು. ಏನ್ ಬರುದ್ರಿ, ಗೊಣಿ ಹಾಕೋದು. 8 ರಿಂದ 9 ತಿಂಗಳು ಮಾತ್ರ ಸಫಿಶಿಯಂಟ್. ಬಿಸಿಲಾಗ ಬಾಳ್ರಿ, ಬಿಸಿಲಾಗ ಬಾಳ್ರಿ. ಆದ್ರೆ ಇದನ್ನ ಬೆಳೆಸ್ಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಇದ್ದವನ ಇದನ್ನ ರೈತ ಮಾಡ್ಬೇಕ್ರಿ, ಇಲ್ಲಿಕ್ ಮಾಡಂಗಿಲ್ಲ. ಹೌದಲ್ರಿ? ತಾಳ್ಮೆ ಇತ್ತಂದ್ರ ಅದೇನ ಬಾಳೆ ಹೇಳತ್ತಲ್ರಿ, ಬಾಳೆ ಗಿಡ ಹೇಳತ್ರಿ. ಏನಂತ ಹೇಳ್ತ್ರಿ, ನಾನ್ ನೀರ ನಿಂದ್ರಿಸಿದ್ರ ನೀನ್ ಊರ ನಿಂದ್ರಿಸಿತ್ತನ್ನತ್ರಿ ಅಂತಿತ್ತಂತ ಹಿರಿಯರ್ ಹೇಳೋರು. ಎಲ್ಲ ಸುಳ್ರಿ. ಈಗ ನಮ್ದು ಏನೈತ್ ನೋಡ್ರಿ, ಇದು ಏನ ನಮ್ಮ ತಾಳಿಗಿಡ ನೀನ್ ನೀರ ನಿಂದ್ರಿಸು, ನಿನ್ನ ನಡುವರಾಗ ನಿಂದ್ರಸ್ತಂತ ಹೇಳ್ತಾರೆ. ನೀರ್ ಬೇಕ್ರಿ, ಇದಕ್ಕ ನೀರ್ ಬೇಕ್ರಿ. ಇದು ಅಂದ್ರೆ ಏರ್ಕೋಲ್ಡ್ ಟೈಪ್ ಇರ್ಬೇಕ್ರಿ. ಇದು ನಾವ್ ಹೆಂಗ ಒಳಗ ಹೊಲದಾಗ ನಮ್ ಮನೆಗೆ ಹೋಗ್ಲಿ ಫ್ಯಾನ್ ಹಚ್ಚಿದಾಗ ತನು ಬರ್ತೈತಿ, ಹಂಗ ಭೂಮಿ ಕೊಡಂಗ್ ತನು ಇದ್ದಾಗ ಮಾತ್ರ 9-10 ಪೀಕ್ ಸಫಿಶಿಯಂಟ್ ಬರ್ತೈತಿ. ಒಂದ್ ವರ್ಷಕ್ಕ 9 ರಿಂದ 10 ಪೀಕ್ ಆರಾಮ್ರಿ. ಅದು ನಮ್ಮ ಬೀಗರ್ನು ಮಾಡ್ಯಾರ. ಅಲ್ಲಿ ಅವ್ರೆಲ್ಲ ಹೇಳ್ತಾರೆ 20 ದಿವ್ಸಕ್ಕೊಮ್ಮೆ ಕಟಾವ್ ಮಾಡ್ತಾರ ಅವ್ರು. ಬೀಳಿಗಿ ತಾಲೂಕು ಕವಳ್ಳಿ ಅಂತ ಹೇಳ್ರಿ, ಕವಳ್ಳಿ ಬೂದಾಳ ಅಂತ ಐತ್ರಿ. ಅವ್ರು ನಮ್ ಬೀಗರ್ ಆಗ್ಬೇಕ್ರಿ. ಅವ್ರು ಬಾಳ್ ಮಾಡ್ಯಾರ. ಅವ್ರು ನೋಡಿನೂ ನಮ್ಗ ಒಂದ್ ಸ್ವಲ್ಪ ಮತ್ತಿಟ ಮಾಡಬೇಕಪ್ಪ ಅನ್ನೋ ಒಂದು ಇದು ಬಂತು. ಯಾಕಂದ್ರ ಈಗ ಮಾಡೋರು ಯಾರು ಇಲ್ಲ. ಈಗ ನಮ್ ಗೌಡ್ರ ಒಬ್ರಿ, ಅವ್ರದ್ದು ನಮ್ದು ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತಿನ್ ಬ್ಯಾರೆ ಆಳ್ ಎಲ್ಲಿ ಮಾಡಿದ್ರಪ್ಪ ಅಂತ ಅವ್ರು 2.5 ಎಕರೆ 2.5 ಎಕರೆ ಹೆಚ್ಚಿದಾಗ ಇವತ್ತಿನ ಮಿತಿಗೆ ನಾವು ಸರಿಯಾದ ರೀತಿಯಿಂದ ಆದಾಯ ತೊಗೊಳಕತ್ತೀವ್ರಿ. ಇದು ಹಚ್ಚದಾಗ ಏನ್ರ ಸಮಸ್ಯೆಗಳು ಕಾಡಿದವನ್ರಿ? ಆ ಉದ್ದೇಶಕ್ಕೆ ಹಚ್ಚಿವ್ರಿ. ನಮ್ಮ ಮಾಂತೇಶ್ ಅವ್ರಿಗೆ ಅವ್ರು ಹೇಳಿದ್ರು, ಅವರು ಫೀಲ್ಡ್ ಆಫೀಸರ್ ಅಲ್ಲಿ ಯಾವ್ದೋ ಕಾಟ್ ಇಲ್ಲ ಅಂತ ಹೇಳಿ. ನಾವು ಇಲ್ಲಿ ತನಕ ಮಾಡಿದಾಗ ಯಾವ ಕಾಟನ್ ಇಲ್ಲ, ಕಳ್ಳರ್ ಕಾಟ್ ಇಲ್ರಿ, ಮಂಗನ ಕಾಟ್ ಇಲ್ಲ, ಇನ್ನೊಂದ್ರ ಕಾಟ್ ಇಲ್ಲ, ಎಣ್ಣೆ ಅಂತೂ ಹೊಡೆದೇ ಇಲ್ಲ ನಾವ್ರಿ. ಇದಕ್ಕ ಒಟ್ಟ ಇನ್ನು ಹೊಡೆದ ರೋಗ ಅನ್ನೋದ ಇಲ್ಲ. ಇದಕ್ಕ ಒಣ್ಣೆದ್ರಿ. ಗೊಬ್ಬರ ಕೊಡ್ತೀರಿ? ಗೊಬ್ಬರ ಅವರು ನಮ್ಮ ಏನ ಪಾಮ್ ಆಯಿಲ್ ಮುಖಾಂತರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದಿಂದ 3 ವರ್ಷ ಗೊಬ್ಬರ ಕೊಟ್ರು. 3 ವರ್ಷ ರಾಸಾಯನಿಕ ಗೊಬ್ಬರ ಕೊಟ್ರು. ಫ್ರೀ ಕೊಟ್ಟಾರ ಅವರು. ಅದಾದ ನಂತರ ನಾವು ಕೂಡ ಸಗಣಿ ಗೊಬ್ಬರ ಅದನ್ನೆಲ್ಲ ಹಾಕಿವ್ರಿ. ಆಮೇಲೆ ಏನು ನಾವು ಮುದುಕಿಯರ ಒಂದು ಪ್ರಾಡಕ್ಟ್ ಅನ್ನು ಬಳಕೆ ಮಾಡಿದಾಗ ಬಹಳ ಇಂಪ್ರೂವ್ಮೆಂಟ್ ಆಗೈತ್ರಿ. ಮುದುಕಿಯರ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ, ಬಹಳ ಚಲೋ ಐತ್ರಿ. ಅದು ಅದ್ರ ರಾಸಾಯನಿಕ ಹಾಕೋದ ಅವಶ್ಯ ಇಲ್ಲ. ಇವತ್ತಿನ ಮಿತಿಗೆ ನಾವ್ ಹೇಳ್ಬೇಕಂದ್ರ ರೈತರಿಗೆ ಸಂತೋಷದಿಂದ ಹೇಳ್ತೀನಿ, ರಾಸಾಯನಿಕ ಗೊಬ್ಬರ ಒಟ್ಟ ಹಾಕ್ಬಾರ್ದ್ರಿ. ಆಕ್ಟಿವ್ ಓಲ್ಡ್, ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಜಾಮಣ್ಣು ಒಂದ್ ಏನ್ ಔಷಧ ಐತ್ರಿ. ಆ ಔಷಧನ ನಾವು ಏನ್ ಒಂದು ಗಿಡದ ಸುತ್ತರದ ಒಂದು ಬ್ಯಾರಲ್ ನೀರಿನಲ್ಲಿ 200 ಲೀಟರ್ ನೀರ್ ಇರ್ತದ. ಅದಕ್ಕ ಒಂದ್ ಲೀಟರ್ 2 ml ಹೆಂಗ ಅದಕ್ಕ ಕೂಡಿಸಿರಿ. ನಾವು ಒಂದೊಂದು ಗಿಡಕ್ಕೆ ಸರಿಯಾದ ರೀತಿಯಿಂದ ಸುತ್ತಾರದ 2 ಲೀಟರ್ ನೀರ್ ಹಾಕ್ಬಿಟ್ರೆ, ನೀರ್ ಹಾಕ್ಬಿಟ್ರ ಸ್ಪ್ರೆಡ್ ಆಗಿಬಿಡುತ್ತೆ ನೀರಿನ ಜೋಡಿ. ಹಿಂಗಾಗಿ ಮುದುಕಿರ್ನು ಬಾಳ ನಮ್ಗೆ ಸಫಿಶಿಯಂಟ್ ಬಾಳ ಸಫಿಶಿಯಂಟ್ ಆಗೈತಿ. ಎಲ್ಲಾ ಪೀಕಿಗೂ ರೀ. ಆಲ್ರೆಡಿ ಈಗ ನೀವು ಮೆಣಸಿನ ನೋಡಿದ್ರಲ್ರಿ, ಅದಕ್ಕಂತೂ ಗೊಬ್ಬರನ ಕೊಟ್ಟಿಲ್ಲ ನಾವ್ರಿ, ರಾಸಾಯನಿಕ ಗೊಬ್ಬರನ ಕೊಟ್ಟಿಲ್ಲ. ಈಗ ಆಲ್ರೆಡಿ ನೀರ್ಲಿ ಬೆಣ್ಕಾಪಿಗೆಲ್ಲ ತಿಳಿಸಿವ್ರಿ, ಅವರು ಕೂಡ ಮಾಡ್ತಾರ. ಆದ್ರೆ ಮೋದಿ ಕೇರ್ ಪ್ರಾಡಕ್ಟ್ ಅನ್ನೋದು ಬಹಳ ಅಗದಿ ಅತ್ಯುತ್ತಮವಾದ ಒಂದು ರೈತರ ಒಂದು ಸಂಜೀವನಿ. ಅದು ರೈತರ ಸಂಜೀವನಿ ಅದು. ಮೋದಿ ಕೇರ್ ಕೆಲವು ಮಂದಿ ತಿಳ್ಕೊಳಲ್ರು. ಆದ್ರ ತಿಳ್ಕೊಂಡಾಗ ಮಾತ್ರ ಅದು ಏನೊಂದು ಆಕ್ಟಿವ್ ಜಾಮ್ ಅನ್ನೋದೈತ್ರಿ, ಅದನ್ನ ಬರೀ ಅದನ್ನ ಸಿಂಬಿಡಿಸಿದಾಗ ಮಾತ್ರ ಒಂದ್ 15-20 ದಿವಸದಾಗ ಒಂದು ಹೊಲಸ ಬಿದ್ರೆ ಅಲ್ಲೇ ಎರೆಹುಳು ಹುಟ್ಟುಬಿಟ್ಟಿರ್ತದ್ರಿ. ಹೌದಲ್ಲ? ನಾವು ಸಗಣಿ ಗೊಬ್ಬರ ಹ್ಯಾಂಗ ಹಾಕಿದಾಗ ಎರೆಹುಳು ಹುಟ್ಟುತ್ತ, ಆಕ್ಟಿವ್ ಜಾಮ್ ಅನ್ನೋದು ಏನ್ ನಾವು ಒಂದ್ ಸ್ವಲ್ಪ ಭೂಮಿಗೆ ಹೊಡೆದಿರ್ತೀವಲ್ರಿ, ಅಲ್ಲೇ ಹೊಲಸ ಬಿದ್ದಲ್ಲಿ ಹಿಂಗ್ ಕೆಬ್ರಿದ್ರೆ ಎರೆಹುಳ ಕಾಣ್ತಿರ್ತದೆ. ಆ ಟೈಪ್ ಒಂದು ಶಕ್ತಿ ಐತ್ರಿ ಅದ್ರಾಗ. ಎಲ್ಲಾರು ಅದನ್ನ ನಿಮ್ಮ ಮುಖಾಂತರ ಹೇಳೋದೇನಂತಂದ್ರೆ ಎಲ್ಲಾ ರೈತರು ಎಲ್ಲಾ ಪೀಕಿಗೂ ಅದಕ್ಕೆ ಕಾಣಂಗಿಲ್ಲ. ಈ ತಾಳೆ ಆಗಲಿ, ತೆಂಗಿನ ಗಿಡ ಆಗಲಿ, ಚಿಕ್ಕು, ಬಾಳಿ, ಮೆಣಸಿ ಗಿಡ, ಜ್ವಾಳ ಗಿಡ, ಎಲ್ಲಾ ಪೀಕ್ ಆಲ್ ಪೀಕಿಗೂ ಕೂಡ ಬೀಜೋಪಚಾರ ಮಾಡಿ ಹಚ್ಚಿದಾಗ 100% ನಾವು ರಾಸಾಯನಿಕ ಮುಕ್ತ ರೈತರ ಆಗ್ಬೇಕಂದ್ರೆ ಅದನ್ನ ಮಾಡ್ಬೇಕ್ರಿ. ಅಂದ್ರೆ ನಮ್ ಭೂಮಿನೂ ಸರಿಯಾಗಿ ಉಳಿತೈತ್ರಿ. ಆಮೇಲೆ ನಾವು ಬದುಕ್ತಿವಿ, ಮುಂದಿನ ಜನರೇಷನ್ ನಾವು ಅವಕಾಶ ಮಾಡಿಕೊಟ್ಟಾಗ. ಅದಕ್ಕೆ ದಯಮಾಡಿ ಏನ ಒಂದು ಈ ತಾಳಿ ಬೆಳೆ ನಮಗ್ ಮಾಡ್ಲಿಕ್ಕೆ
ಹಿಂದ ನಮ್ಮ ಬಿಂಗಿಯವ್ರು ಹೇಳಿದ್ರಲ್ಲ ಅದನ್ನ ಪ್ರತಿಫಲ ನಾವು ಉಣ್ಣಾಕತ್ತೀವಿ ಈಗ ಗೌಡ್ರ ಅಥವಾ ನಾವು. ಯಾಕಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು ಸಾಧಾರಣ 7 ವರ್ಷ ಅಂತಂದ್ರೆ ನಮ್ಗೆ ಸಫಿಶಿಯಂಟ್ 3 ವರ್ಷ ಆಯ್ತು ಸ್ಟಾರ್ಟ್ ಆಗಿ. 3 ವರ್ಷ ಸ್ಟಾರ್ಟ್ ಆಯ್ತು. 3 ವರ್ಷ ಆಯ್ತ್ರಿ. ಈ ಒಂದ್ ಗಿಡಕ್ಕೆ ರೀ 10 ರಿಂದ 12 ಗಣಿ ಬರ್ತೈತ್ರಿ. 10 ರಿಂದ 12 ಗಣಿ ಬರ್ತೈತ್ರಿ. ಮ್ಯಾಕ್ಸಿಮಮ್ ನಾವ್ರಿ 20 kg ಅಥವಾ 25 kg ಅಂತೂ ಸಫಿಶಿಯಂಟ್ ಬರ್ತೈತ್ರಿ. ಅದು ಈಗ ಇತ್ತಿತ್ತಲ ಬರಕತ್ತವ್ರಿ 30 kg ಮಟ ಬರಕ. ಒಂದೊಂದು ಗೊಣಿ ಎಷ್ಟು ಕೆಜಿ ಇರ್ತಾರಿ? 25-30 kg ಇರ್ತದ್ರಿ. ಹೌದಲ್ರಿ? ಇನ್ಮೇಲೆ ಜಾಸ್ತಿ ಅಂದ್ರ 1 ಕ್ವಿಂಟಲ್ ಬರೇ ಒಂದ್ ಗಿಡದಾಗ ಬಂದ್ಬಿಡಿದ್ರಿ. ಒಂದ್ ಗಿಡದಾಗ್ರಿ. ಅಂದ್ರ ಒಂದ್ ವರ್ಷಕ್ಕೆ ನಾವು ಅಜ್ಮಾಸ್ರಿ 12 ಗೊಣಿ 10 ಗೊಣಿ ಹಿಡಿದ್ ಬಿಡುದ್ರಿ. 330 ಹೆಚ್ಚು ಕಮ್ಮಿ ಅಂದ್ರೆ 3 ಕ್ವಿಂಟಲ್ ಒಂದ್ ಗೊಣಿ ಒಂದ್ ವರ್ಷಕ್ಕ. 3 ಕ್ವಿಂಟಲ್ ರೀ. ಒಂದ್ 100 ಗಿಡಕ್ರಿ. ಹಿಂಗ್ ಲೆಕ್ಕ ಮಾಡಿದಾಗ ಟೋಟಲ್ ಆಗಿ 4.5 ಲಕ್ಷ ರೂಪಾಯಿ ಬರ್ತೀರಿ ಒಂದ್ ವರ್ಷಕ್ಕೆ. ಒಂದ್ ವರ್ಷಕ್ಕೆ 4.5 ಲಕ್ಷ ರೂಪಾಯಿ. ಈ ಸದ್ಯ ಸ್ಟಾರ್ಟಿಂಗ್ ರೀ. ಹೋದ ವರ್ಷದ ಲೆಕ್ಕ ಹೇಳಿದ್ರಿ ನಾವ್ರಿ. ಮತ್ ಈ ವರ್ಷ ಏನ್ ಜಾಸ್ತಿ ಹಾಕೊಂತ ಹೋಗೈತಿ ಹಂಗ ಗೊಣಿಗಳು ದಪ್ಪನು ಆಗ್ತಾವ. ಗೊಣಿಗಳು ಸೈಜ್ ತೂಕ ಹೆಚ್ಚ ಬರ್ತಾವ್ರಿ. ನಮ್ಮ ಬೀಗ್ರಿ ಹೇಳ್ಯಾರ ಅದನ್ರಿ. ಹೆಂಗ್ ನೀವು ಮಾಡ್ಕೊಂತ ಹೋಗ್ತೀರಿ ಗೊಣಿಗಳು ದಪ್ಪ 50 kg 60 kg ಮಟ ಬರ್ತಾವಂತ್ರಿ. ಗೊಣಿಗಳು ಆ ಟೈಪ್ ಬರ್ತಾವ್ರಿ ಅವು. ಅದಕ್ಕೆ ಏನೈತಲ್ಲ ಇದನ್ನ ಮಾಡ್ಲಿಕ್ಕೆ ಎಲ್ಲಾ ರೈತರಿಗೂ ಅಡ್ಡಿ ಇಲ್ಲ. ಇದನ್ನ ನೋಡಿ ಮತ್ತ ನಾವು ಇದು ಒಳ್ಳೇದ್ ಆತ್ಬಿಡಪ್ಪ. 0 ಬಜೆಟ್ ಅಲ್ರಿ. ಆಳೆಲ್ಲ ಇನ್ನೊಂದಿಲ್ಲ ಮುಂದೊಂದಿಲ್ಲ ಇಲ್ಲಿ ಹಾಕಿ ನೋಡ್ರಿ ಇಲ್ಲೇ ಗೊಬ್ಬರ ಆಗಿಬಿಡುತ್ತೀರಿ. ಇದ್ರ ಮೇಲೆ ಆಕ್ಟಿವ್ ಮ್ಯಾಕ್ಸಿ ಆಕ್ಟಿವ್ ಜೈಮ್ ನಾಳೆ ನಾವು ಸಿಂಪಡಿಸ್ಬಿಟ್ವಿ ಅಂದ್ರಿ ಅದೆಲ್ಲ ಅಲ್ಲೇ ಈಗೆಲ್ಲ ಹುಲ್ಲು ಗಿಲ್ಲು ಎಲ್ಲ ಕೊಳತ ಎರೆಗೊಳ ಹುಟ್ಟಿ ತನ್ನಷ್ಟಕ್ಕೆ ತಾನ ಗೊಬ್ಬರ ಆಗಿಬಿಡುತ್ತೀರಿ ಅದು. ಇದನ್ನ ನೋಡೇ ಮತ್ ಹೊಳ್ಳಿ ಪುನಃ ನಮ್ಮ ಏನ್ ನೋಡಿದ್ರಲ್ಲ ಈಗ ಆ ಕೋಲಿ ಹತ್ರ ಅದನ್ನ 2.5 ಎಕರೆ ಮಾಡಿವ್ರಿ. ಅದು ಒಂದು ಸಾಧಾರಣ 1 ವರ್ಷ 2 ತಿಂಗಳು ಆತ್ರಿ. ಅದು ಟೆನ್ನೇರ ತಳಿ ಅಂತ ಹೇಳ್ರಿ. ಇದು ಒಂದ್ ಸ್ವಲ್ಪ ಬ್ಯಾರೆ ತಳಿ ಇದು. ಅದು ಟೆನ್ನೇರ ಅಂತೇಳಿ 2.5 ವರ್ಷ 3 ವರ್ಷಕ್ಕ ಸ್ಟಾರ್ಟ್ ಆಗತ್ರಿ. ಅಲ್ಲಿ ಒಂದೊಂದ್ ಸಣ್ಣ ಗೊಣಿ ಬಂದವರ ಅದನ್ನ ತೆಗಿಬೇಕಂತ ಹೇಳ್ಯಾರ ಅವ್ರು ಸಾಹೇಬ್. ನಮ್ಮ ಅಂಬಕ್ನವ್ರ ಸಾಹೇಬರಾಗಲಿ ಬೇರೆ ಸಾಹೇಬ್ ಎಲ್ಲ ಸಣ್ಣ ಗೊಣಿ ತೆಗೀರಿ ಡಾಕ್ಟರ್ ನೀವು ಅಂದಾಗ ಮಾತ್ರ ಗಿಡ ಮೊದ್ಲು ಬಲಿಷ್ಠ ಬೆಳಿಬೇಕು. ಆಮೇಲೆ ಗೊಣಿ ಬಿಟ್ರಿ ಅಂದ್ರ ಅದು ಒಂದು ಗಿಡ ಹೆಲ್ದಿ ಬೆಳಿಲ್ಲ ಅಂತಾರೆ. ಅವು ಗಿಡ ಚಲೋ ಅದಾವ್ರಿ. ಗೌಡ್ರ 2.5 ಎಕರೆ ಹಚ್ಚಿವಿ, ನಾವು 2.5 ಎಕರೆ ಹಚ್ಚಿವಿ. ಹಿಂಗಾಗಿ ಈ ತಾಳಿಲಿಂದ ನಮಗ ಬಹಳ ಉಪಯುಕ್ತ ಆಗೈತಿ. ಒಂದ್ ವರ್ಷಕ್ಕೆ 4 ರಿಂದ 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಮನ್ಯಾಗ್ರಿ. 2.5 ಎಕರೆ ಇವತ್ ಬೆಳಿಗ್ ಬಂದಿದ್ರಿ. ನಮ್ಮ ಹೊಲದೊಂದ್ 2.5 ಎಕರೆ ರೀ. ನಮ್ ಗೌಡ್ರ ಹೊಲದೊಂದ್ 2.5 ಎಕರೆ ಕಟಾವ್ ಮಾಡಿದ್ರಿ ಇವತ್ರಿ. ಸಾಧಾರಣ ಬಾಳ ಅಂದ್ರ 6-7 ಆಳ್ರಿ. ನಮ್ ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಗ್ಬಿಡುದ್ರಿ. ಅಂದಾಜ್ ಎಷ್ಟು ಖರ್ಚು ಬರ್ತೈತ್ರಿ ಒಂದ್ಸರಿ ಗೊಣಿ ಕಡಿಬೇಕಾದ್ರೆ? ಗೊಣಿ ಕಡಿಬೇಕಾದ್ರೆ ಅವ್ರು 200 ರೂಪಾಯಿ ಒಂದ್ ಆಳ್ರಿ. ಒಂದು 7 ಆಳ್ರ 1400-1500 ರೂಪಾಯಿ ಆಳ್ರಿ. ಇದನ್ನ ತಗೊಂಡೋಗಿ ಅಲ್ಲಿ ವೇಬ್ರಿಜ್ ಕಾಟ ಕೊಟ್ಬಿಡುದು. ಗೌಡ್ರದು ನಿಮ್ದು 2 ಸೇರಿ ಒಂದ್ 5,000 ರೂಪಾಯಿ ಲೇಬರ್ ಖರ್ಚು ಇವತ್ತಿನ ಮಿತಿಗೆ. ಯಾಕಂದ್ರೆ 7 ಮಂದಿ ಅದನ್ನ ಇದನ್ನ ಕೂಡ ಕಟಾವ್ ಮಾಡಿರಲ್ರಿ. 14ರಿಂದ 1500 ರೂಪಾಯಿ ಇಬ್ಬರಿಂದ ಬಂದಿರ್ತದ. 5 ಎಕರೆ ಇದು. 5 ಎಕರೆ ಅವ್ರು 2.5 ಎಕರೆ ನಮ್ದು 2.5 ಎಕರೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯ. ಆಮೇಲೆ ಯಾವ್ದು ರೋಗಾದಿಗಳಿಲ್ಲ. ಆಮೇಲೆ ಆಳ್ ತೊಗೊಂಬಂದ್ ಕಳೆ ತಗಸನ್ನಂಗಿಲ್ಲ. ಏನಿಲ್ಲ. ನಾವು ಎಲ್ಲಾ ಮೊದ್ಲರಿ ಉಳ್ಳಾಗಡ್ಡಿ ಅದನ್ನ ಇದ್ರ ಕೈ ಸುಟ್ಕೊಂಡು ನಾವೆಲ್ಲ ಲಾಸ್ ರೀ ಅದು. ಇದ್ರಲಿಂದ ಒಂದ್ ಸ್ವಲ್ಪ ತೃಪ್ತಿ ಆಗೈತಿ. ಅದು ಇನ್ನೊಂದ್ ಪೀಕ್ದಾಗ 1 ವರ್ಷ ಬೆಳಿತಂದ್ರಿ. 1 ವರ್ಷ ಪೀಕ್ ಬಂತ 4 ವರ್ಷ ಇಲ್ಲ. ಈಗ ಹೋದ್ ವರ್ಷ ನೋಡ್ರಿ ಏನ್ ಉಳ್ಳಾಗಡ್ಡಿನಿಲ್ಲ, ಯಾವ ಪೀಕ್ ಇಲ್ಲ. ಇದು ನನಗ್ ಪೀಕ್ ಕೊಟ್ಟದ್ರಿ ಇದು. ಹೌದಲ್ರಿ? 4.5 ಲಕ್ಷ ರೂಪಾಯಿ ಪೀಕು ಹೋದ ವರ್ಷ. ಯಾರು ಪೀಕ್ ಬಂದಿಲ್ಲ. ಹೋದ ವರ್ಷ ಮಳೆ ಆಗಿ ಅತಿವೃಷ್ಟಿ ಮಳೆ ಆಗಿ ಯಾವ ಪೀಕು ಬಂದಿಲ್ಲ. ಈ ವರ್ಷ ಮಳಿ ಹೋಗಿ ಪೀಕ್ ಇಲ್ಲ. ಆದ್ರೂ ಕೂಡ ನಮ್ಗೆ ಹೆಮ್ಮೆ ಐತಿ. ನಮ್ ಪೀಕ್ ಯಾವಾಗೂ ಬರ್ತೈತ್ರಪ್ಪ. ಆದ್ರೆ ಇದನ್ನ ಮಾಡ್ಬೇಕಾದ್ರೆ ಅದು ರೈತ ತಾಳ್ಮೆಯಿಂದ ಮಾಡಿದ್ರ ನಮ್ಮನ್ನ ಯಾವಾಗ್ಲೂ ಕೈ ಬಿಡಗಲ್ಲ ತಾಳಿದ. ಹಿಂಗಾಗಿ ಇದನ್ನ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗೈತಿ. ನೀವೇನು ಬಂದಿರಿ ನಿಮಗೂ ಕೂಡ ಧನ್ಯವಾದಗಳು. ಓಕೆ ರೀ, ಒಳ್ಳೆ ಮಾಹಿತಿ ಕೊಡಿದ್ರಿ. ತಮ್ಮ ಉತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ.